ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಹೆಚ್ಚು ಕಡಿಮೆ ಒಂದು 15 ದಿವಸ ತಿಂಗಳೇ ಆಗ್ತಾ ಬಂತು ಅನಿಸುತ್ತೆ ವಿಡಿಯೋ ಮಾಡಿ. ಏನಕ್ಕೆ ಅಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಗಾಗಿ ಅಲ್ಲದೆ ನೋಡಿ ಹ್ಯಾಂಡ್ಸ್ ಕೂಡ ನೀಡಲ್ಲಿ ಇದಾದಂಗಾಗಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಮತ್ತೆ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಬಟ್ ನೋಡ್ತಾ ಇದ್ದೀರಲ್ಲ ವಾಯ್ಸ್ ಯಾವ ರೀತಿ ಆಗಿದೆ ಅಂತ. ಸೊ ಈ ರೀತಿಯಾಗಿ ವಾಯ್ಸ್ ಆಗಿದೆ. ಏನಕ್ಕೆ ಈ ರೀತಿಯಾಗಿ ಆಗಿದೆ ಅಂದರೆ, ನಿಮಗೆ ಯಾವುದೋ ಒಂದು ಫಂಕ್ಷನ್ನಲ್ಲೋ ಅಥವಾ ಒಂದು ರಿಟೈರ್ಮೆಂಟಲ್ಲೋ ಯಾವುದ್ರಲ್ಲೂ ಒಂದು ಸನ್ಮಾನ ಈ ಥರ ಮಾಡಿರ್ತಾರಲ್ವ, ಆ ಥರದ್ದು ಕ್ಲಾತ್ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಯಾವುದೇ ಕಾರಣಕ್ಕೂ ಸ್ಟಿಚಿಂಗಿಗೆ ಅಂತ ತಂದು ಕೊಡಬೇಡಿ ಫ್ರೆಂಡ್ಸ್. ದಯಮಾಡಿ ಕೇಳ್ಕೊತಾ ಇದ್ದೀನಿ, ಯಾಕಂದರೆ ನನಗೀಗ ಆಗಿರೋ ಎಕ್ಸ್ಪೀರಿಯೆನ್ಸಿಗೆ ಹೇಳ್ತಾ ಇರೋದು. ತುಂಬ ಗೊತ್ತಿರೋರೇನೆ. ಸೊ ನಾನು ಅಂದ್ಕೊಂಡೆ ಅವ್ರಿಗೆ ತಂದು ಕೊಟ್ಟಾಗ್ಲೇ ಆ್ಯಕ್ಚುಲಿ ಈ ಥರ ಇರ್ಬೋದು ಅಂತ, ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಲ್ವಾ. ಮಾಡಿದ್ಮೇಲೆ ನನಗೆ ಎಷ್ಟು ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ, ಆ್ಯಕ್ಚುಲಿ ಅದರಲ್ಲಿ ಒಂಥರ ಡಸ್ಟ್ ರಿಲೀಸ್ ಆಗುತ್ತೆ ಅನಿಸುತ್ತೆ. ಸೊ ಇದೇನಿದ್ರು ಸನ್ಮಾನ ಮಾಡೋದಕ್ಕೆ ಮಾತ್ರನೇ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಟಿಚಿಂಗಿಗೆ ಇದು ಮಾಡಬೇಡಿ. ನಾನು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ, ಬಟ್ ಸ್ಟಿಚ್ ಮಾಡಬೇಕಾದ್ರೂ ಕಷ್ಟ ಆಗುತ್ತೆ. ಸ್ಟಿಚ್ ಮಾಡೋದಕ್ಕಿಂತ ಹೆಚ್ಚಾಗಿ ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದು ಏನೋ ಒಂಥರ ಡಸ್ಟ್ ಥರ ಇದಾಗುತ್ತೆ ಅನಿಸುತ್ತೆ. ಬಟ್ ತುಂಬ ಬ್ರೀತಿಂಗ್ ಪ್ರಾಬ್ಲಮಿಂದ ಹಿಡಿದು ವಾಯ್ಸೇ ಈಚೆಗೆ ಬರ್ತಾ ಇರಲಿಲ್ಲ, ಆ ರೀತಿಯಾಗಿ ಆಗಿತ್ತು. ಸೊ ಆ ಡ್ರೆಸ್ನ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದನ್ನ ಕೂಡ ನಿಮಗೆ ತೋರಿಸೋಣ. ಹಾಗೆಯೇ ಯಾರಾದರೂ ಈ ರೀತಿ ಏನಾದರೂ ಥಾಟ್ಸ್ ಇದ್ದರೆ, ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಿರುತ್ತೆ. ಯಾಕಿನ್ನ ವೇಸ್ಟ್ ಮಾಡಬೇಕು, ಯೂಸ್ ಮಾಡ್ಕೊಳ್ಳೋಣ ಅಂತ ಕೂಡ ಅನಿಸುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಅದನ್ನ ಬೇರೆ ಏನಕ್ಕಾದರೂ ಯೂಸ್ ಮಾಡಿ, ಅಥವಾ ಯಾವುದಾದ್ರೂ ಒಂದು ಟೇಬಲ್ ಮೇಲೆ ಅಥವಾ ಯಾವುದಾದ್ರು ಒಂದು ಫಂಕ್ಷನಲ್ಲಿ ಬ್ಯಾಕಿಗೆ ಬಿಡೋದಕ್ಕೆ, ಆ ಥರದಕ್ಕೆ ಏನಕ್ಕಾದರೂ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟಿಚಿಂಗಿಗೆ ಕೊಡಬೇಡಿ ಫ್ರೆಂಡ್ಸ್. ದಯಮಾಡಿ ಕೈ ಮುಗಿದು ತಿಳ್ಕೊತಾ ಇದ್ದೀನಿ. ಯಾಕಂದರೆ ನೀವೇನೋ ಸ್ಟಿಚಿಂಗಿಗೆ ಅಂತ ಕೊಟ್ಟಿರ್ತೀರಾ, ಬಟ್ ಅದರಿಂದ ಟೈಲರಿಂಗ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ಈ ರೀತಿ ಟ್ರಯಲ್ನ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆಯೇ ಆ ಡ್ರೆಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ನೋಡೋಕ್ಕೇನೋ ತುಂಬಾ ಚೆನ್ನಾಗಿದೆ, ಬಟ್ ಹೇಳಿದ್ನಲ್ಲ ಚೆನ್ನಾಗೇನೋ ಬಂದಿದೆ, ಬಟ್ ಸ್ಟಿಚಿಂಗ್ ಕೂತ್ಕೊತಾನೆ ಇರಲಿಲ್ಲ. ಬಟ್ ತೊಗೊಂಡಿದ್ದೀನಿ ಅಂತ ಅಂದಮೇಲೆ ಕ್ಲಿಯರ್ ಮಾಡಿಬಿಡ್ಬೇಕು ನನಗೆ, ಇಲ್ಲಾಂದರೆ ಸಮಾಧಾನ ಇರಲ್ಲ. ಹೀಗಾಯಿತು ಹಾಗಾಯಿತು, ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಹೇಗೋ ಕ್ಲಿಯರ್ ಮಾಡಿದ್ದೀನಿ. ಬಟ್ ಇನ್ಯಾವತ್ತು ಈ ಥರ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್. ಅಲ್ಲದೆ ಸ್ಟಿಚಿಂಗ್ ಬೇರೆ ಕುತ್ಕೊಳ್ಳಲ್ಲ. ಒಂದು ಸ್ಟಿಚ್ ಹಾಕಿ ಮತ್ತು ಅದ್ರ ಮೇಲೆ ಸ್ಟಿಚ್ ಹಾಕಿ ಮತ್ತು ಓವರ್ಲಾಕ್ ಮಾಡಿ ಏನೇನೋ ಮಾಡಿ ಡ್ರೆಸ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫುಲ್ ಬರುತ್ತೆ ಬಾರ್ಡರೆಲ್ಲ, ನೋಡೋಕ್ಕಾದ್ರೂ ತುಂಬಾ ಚೆನ್ನಾಗಿದೆ, ಬಟ್ ಎಫೆಕ್ಟ್ ಮಾತ್ರ ಈ ರೀತಿಯಾಗಿ ಆಗಿದೆ. ನೋಡಿ ಬ್ಯಾಕಲ್ಲೂ ಅಷ್ಟೇ ಈ ರೀತಿಯಾಗಿ ಮಾಡಿದ್ದೀನಿ. ನೋಡ್ತಿರಲ್ಲ ಸ್ನೇಹಿತರೆ ಯಾವ ರೀತಿ ಡ್ರೆಸ್ನ ರೆಡಿ ಮಾಡಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಮತ್ತೆ ಈ ಥರ ಟ್ರಯಲ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ತುಂಬಾ ಪ್ರಾಬ್ಲಮ್ ಆಯಿತು. ವಾಯ್ಸೇ ಈಚೆಗೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಕಟಿಂಗ್ ಸ್ಟಿಚಿಂಗ್ ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ವೀಡಿಯೋಸ್ ಎಲ್ಲ ಇದೆ, ಬಟ್ ಏನು ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅಥವಾ ಇನ್ನೊಂದು ಏನು ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ, ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಬರೀ ಕಟ್ ಮಾಡಿ ಕೊಡ್ತಾ ಇದ್ದೆ. ಸೊ ಹಾಗಾಗಿ ಯಾವುದೂ ವೀಡಿಯೋ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಿ ನಾನು ಸ್ವಲ್ಪ ಅಂದರೆ ಮಾತಾಡ್ತಾ ಇಲ್ಲ, ಹಾಗಾಗಿ ಬಿಟ್ಟು ಲಾಕ್ ಆದಂಗೆ ಆಗ್ತಾಯಿದೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟಿಂದ ನೀಟಾಗಿ ಅಟ್ಲೀಸ್ಟ್ ವಾರಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇನ್ನು ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.